ನಮಸ್ಕಾರ ಸ್ನೇಹಿತರೆ, ಕನ್ನಡಿಗರ ಇಂಗ್ಲೀಷ್ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತುಂಬ ದಿನ ಸುಮಾರು ಒಂದು 4-5 ದಿವಸದಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಕಾರಣ ಹೇಳಿದರೆ ತುಂಬ ಇದೆ, ಅದೆಲ್ಲ ಬೇಡಾದ ವಿಷಯ. ಯಾಕಂದರೆ ಮನುಷ್ಯ ಅಂದಮೇಲೆ ಸಮಸ್ಯೆಗಳಿದ್ದಿದ್ದು ಸಹಜ. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವತ್ತು ಮುಂದಿನ ಪದದ ಬಗ್ಗೆ ನಿಮಗೆ ಮಾಹಿತಿ ಕೊಡಲಿಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಮೊನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ, ಅದು 10ನೇ ಪದ. ಅದು ಯಾವುದು ಅಂತ ಹೇಳಿದ್ರೆ ಬಿಫೋರ್ ಅಂತೇಳಿ. ಬಿಫೋರ್ದಲ್ಲಿ ನಾವು ಸಮಯ ಸೂಚಕದ ಮೊದಲು ಆಮೇಲೆ ಮುಂದೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಯಾವ ರೀತಿಯಾಗಿ ಬಿಫೋರನ್ನು ಎಲ್ಲಿ ಬಳಸಿದರೆ ಯಾವ ರೀತಿ ವಾಕ್ಯಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ತಿಳಿಸಿದ್ದೆ. ಆದರೆ ಇವತ್ತು ನಾನು ಇನ್ನೊಂದು ಪದದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೆ. ಅದು ಎಷ್ಟನೇ ಪದ ಅಂತ 11ನೇ ಪದ. ಇವತ್ತಿಗೆ 11 ವಿಡಿಯೋಗಳಾಗಿದ್ದಾವೆ ಸ್ನೇಹಿತರೆ. 11ನೇ ಪದದ ಬಗ್ಗೆ ಮಾಹಿತಿ ಕೊಡ್ತೇವೆ. ಅದು ಯಾವ್ದು ಪದ ಅಂತ ಹೇಳಿದ್ರೆ ಫೋರ್ ಅಂತ ಇದೆ ಸ್ನೇಹಿತರೆ. ಫೋರ್ FOR ಅದು ಫೋರ್ ನೋಡಿ. 11ನೇ ಪದ FRO ಫೋರ್ ಅಂತ. ಫೋರ್ ಅಂದರೆ ಅದನ್ನು ನಾವು ಎಲ್ಲಿ ಬಳಸ್ತೀವಿ ಅಂತೇಳಿ, ಒಂದು ಸಲುವಾಗಿ ಮತ್ತೊಂದು ಗೋಸ್ಕರ. ಎಲ್ಲಿ ಸಲುವಾಗಿ, ಯಾರಿಗೋಸ್ಕರ, ಯಾರ ಸಲುವಾಗಿ ಅನ್ನೋದ್ರ ಬಗ್ಗೆ. ಉದಾಹರಣೆಗೆ ನೋಡಿ, ತಂಗಿಯ ಸಲುವಾಗಿ ಅಂದರೆ ಫಾರ್ ದ ಸಿಸ್ಟರ್ ಅಲ್ವಾ. ಆಮೇಲೆ ಹುಡುಗನ ಸಲುವಾಗಿ ಅಂದರೆ ಫಾರ್ ದ ಬಾಯ್. ಇನ್ನು ತಾಯಿಯ ಸಲುವಾಗಿ ಫಾರ್ ದ ಮದರ್. ಪುಸ್ತಕದ ಸಲುವಾಗಿ ಫಾರ್ ದ ಬುಕ್. ಈ ರೀತಿ ನಾವು ಬಳಸ್ತಾ ಹೋಗಬೇಕು. ಆಮೇಲೆ ಗುರುಗಳ ಸಲುವಾಗಿ ಫಾರ್ ದ ಟೀಚರ್ಸ್. ನೋಡಿ, ಇದೆಲ್ಲ ಆಗಿದ ಕೂಡಲೇ ನಾವು ಇದನ್ನು ಧಾತುದಾಗ ಏನು ಮಾಡ್ತೀವಿ, ಮೋಸ್ಟ್ಲಿ ಆಗಿ ಹಿಂಗೆ ಬಳಸ್ತೇವೆ. ಧಾತುಗಳು ಗೊತ್ತಿದ್ದು ಬೇಸದು. ಓದು, ಆಡು, ಮಾಡು, ಕೇಳು, ನೋಡು. ಧಾತುಗಳು ಬಂದಾಗ ನಾವು ಏನು ಮಾಡ್ತೇವೆ, ಹಿಂಗನ್ನು ಬಳಸ್ತೇವೆ. ಉದಾಹರಣೆ ನೋಡಿ, ಓದುವ ಸಲುವಾಗಿ ಅಂತ ಹೇಳಿದ್ರೆ ಫಾರ್ ರೀಡಿಂಗ್ ಅಂತ ಆಗುತ್ತೆ. ಓದುವ ಸಲುವಾಗಿ ಅಂದರೆ ಫಾರ್ ರೀಡಿಂಗ್. ಇನ್ನು ಆಡುವ ಸಲುವಾಗಿ ಅಂತ ಹೇಳಿದ್ರೆ ಫಾರ್ ಪ್ಲೇಯಿಂಗ್. ಅದಕ್ಕೋಸ್ಕರ ಒಂದು ಧಾತು ಬಂದಾಗ ಅದರಲ್ಲಿ ಸಹಜವಾಗಿ ನಾವು ಹಿಂಗನ್ನು ಬಳಸಿ ನಾವೇನು ಮಾಡ್ತೇವೆ, ಫೋರನ್ನು ಬಳಸ್ತೇವೆ. ಧಾತುಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇರಬೇಕಾಗತ್ತೆ. ಮಾಹಿತಿ ಇದ್ದರೆ ಮಾತ್ರ ಅದು ಹಿಂಗನ್ನು ನಾವು ಹಾಕ್ಬೋದು, ಫೋರು ಅನ್ನು ಹಾಕಿ. ನೋಡಿ, ಇನ್ನೊಂದು ಸೆಂಟೆನ್ಸ್ ಇದೆ ನೋಡಿ, ಸಿನಿಮಾವನ್ನು ನೋಡುವ ಸಲುವಾಗಿ. ಅದು ಯಾವ ರೀತಿ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ? ಫಾರ್ ಸೀಯಿಂಗ್ ದ ಪಿಕ್ಚರ್. ಇನ್ನು ಎರಡನೇ ಪದ, ಚೆಂಡನ್ನು ತರುವ ಸಲುವಾಗಿ ಅಂದರೆ ಫಾರ್. ಈಗ ನಾವು ಚೆಂಡನ್ನು ತರುವ ಸಲುವಾಗಿ ವಗೇರೆ ಹೇಳಿದ್ದಾನೆ, ಫಾರ್ ಬ್ರಿಂಗಿಂಗ್ ದ ಬಾಲ್ ಅಂತ. ನಿಮಗೆ ಒಂದು ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಕೊಡು. ಬ್ರಿಂಗಿಂಗ್ ದ ಬಾಲ್, ಕಾಗದದ ಮೇಲೆ ಪೆನ್ನಿಂದ ಬರೆಯುವ ಸಲುವಾಗಿ. ಅಂದರೆ ಯಾವುದನ್ನು ಇಂಗ್ಲೀಷ್ನಲ್ಲಿ ಫೋರ್ ಹಾಕಿ ಯಾವ ರೀತಿ ನೀವು ಬರಿಬೋದು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಪ್ರತಿ ಸಲವೂ ಎಲ್ಲ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋದರೆ ನೀವು ಯಾವ ರೀತಿ ಕಲ್ತಿದ್ದೀರ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಗಬೇಕಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ಒಂದೇ ಕೊಟ್ಟಿದೆ ನಿಮಗೆ, ಕಾಗದದ ಮೇಲೆ ಪೆನ್ನಿಂದ ಬರುವ ಸಲುವಾಗಿ. ಅದನ್ನು ಫೋರ್ ಹಾಕಿ ಯಾವ ರೀತಿ ಬಳಸಬೇಕು ಅನ್ನೋದನ್ನು ಒಂದು ವಾಕ್ಯವನ್ನು ರಚನೆ ಮಾಡಿ ಕಮೆಂಟ್ದಲ್ಲಿ ತಿಳಿಸಿ ಸ್ನೇಹಿತರೆ. ಅದನ್ನು ಸರಿನೋ ತಪ್ಪು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ. ಇದೇ ರೀತಿ ವಿಡಿಯೋಗಳನ್ನ ನೋಡ್ತಾ ಇರಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿದ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋ ತಮಗೆ ತಲುಪುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ಓಕೆನಾ? ಓಕೆ, ಬಾಯ್.